ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಅಥವಾ ಅದರ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ಕಾಗಿ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ನ ಹೇಳೋಣ ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ಗೃಹ ಜ್ಯೋತಿ ಯೋಜನೆಯಲ್ಲಾಗಿರೋ ಚೇಂಜಸ್ ಆಗಿರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಆಗಿರುವಂತಹ ಕೆಲವು ಅಪ್ಡೇಟ್ಸ್ಗಳು, ಹೀಗೆ ಜನರಲ್ ಆಗಿ ಎಲ್ಲ ಅಪ್ಡೇಟ್ ಬಗ್ಗೆ ಒಂದೇ ವಿಡಿಯೋದಲ್ಲಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ತೀನಿ. ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ KYC ಆಗಿರ್ಬೋದು, ಇದೇ ಜೂನ್ 30ವರೆಗೂ ಲಾಸ್ಟ್ ಡೇಟ್ ಇತ್ತು. ಬಟ್ ಇವಾಗ ನೀವು ಮಾಡ್ಸೋಕ್ಕೆ ಹೋದರೆ ನಿಮಗೆ ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಬೇರೆ ಏನು ಅಪ್ಡೇಟ್ ಬಂದಿಲ್ಲ. ಅಂದರೆ ಈಗ ಕೆಲವು 3-4 ಮಂತ್ಸಿಂದ KYCಗೆ ಕಂಟಿನ್ಯೂಸ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ಕೊತಾನೆ ಬಂದರು. ಇವಾಗ ಜೂನ್ 30ಕ್ಕೆ ಲಾಸ್ಟ್ ಡೇಟ್ ಮಾಡಿದ್ರು, ಅದಾಗೋಗಿದೆ. ಮತ್ತೆ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಮಾಡಿದರು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಎಲ್ಲ KYC ಮಾಡಿಸ್ಲೇಬೇಕು ಪ್ರತಿಯೊಬ್ಬರು ಕೂಡ ಅಂತ. ಸೊ ಹಾಗಾಗಿ 3-4 ಮಂತ್ಸಿಂದ ಟೈಮ್ ಕೊಟ್ಟಿದ್ರು. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ, ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹೇಳೋಕ್ಕಾಗಲ್ಲ ಮತ್ತೇನಾದ್ರು ಮತ್ತೆ ಅವಕಾಶ ಕೊಡ್ಬೋದು. KYC ಮಾಡ್ಸೋಕ್ಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಅದ್ರ ಬಗ್ಗೆ ಅಪ್ಡೇಟ್ ಬಂದೇ ತಿಳಿಸ್ತೀನಿ. ಇನ್ನು ತಿದ್ದುಪಡಿ ಇನ್ನೂ ಅಷ್ಟೇ 2 ಮಂತ್ಸಿಂದ ಟೈಮ್ ಕೊಟ್ಟಿದ್ರು, ಅದು ಕೂಡ 30th ಲಾಸ್ಟ್ ಡೇಟ್ ಆಗೋಗಿದೆ. ಹಾಗೆ ಆಧಾರ್ ಕಾರ್ಡ್ ಅಪ್ಡೇಟು ಕೂಡ ಅಷ್ಟೇ ಜೂನ್ 14ವರೆಗೂ ಅವಕಾಶ ಇತ್ತು, ಅದಕ್ಕೂ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಹಾಗಾಗಿ ಹೇಳೋದು, ಸರ್ಕಾರದಿಂದ ಅವರಾಗೆ ಅವಕಾಶ ಮಾಡಿಕೊಟ್ಟಾಗ ಅದು ಫ್ರೀ ಕೂಡ ಇರುತ್ತೆ. ಹಾಗೆ ಅದು ಅಪ್ಡೇಟ್ ಮಾಡಿಸ್ಕೊತಾ ಇರಬೇಕು. ಅಪ್ಡೇಟ್ ಮಾಡಿಸ್ಕೊಂಡ್ರೇ ಅದರ ಸರ್ಕಾರದಿಂದ ಅದರ ಯೋಜನೆಗಳು ಬಂದರೆ ಅದರ ಉಪಯೋಗನ ನೀವು ಪಡ್ಕೋಬೋದು. ಸೊ ಹಾಗಾಗಿ ಏನೇ ಅಪ್ಡೇಟ್ ಬಂದರೂ ಕೂಡ ಮಾಡಿಸ್ಕೊಳ್ಳಿ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಯಾರ ಹತ್ರ ಶ್ರಮ ಕಾರ್ಡ್ ಇರುತ್ತೋ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಕಳೆದ ವಾರ 3 ದಿನ ಅವಕಾಶ ಮಾಡಿಕೊಟ್ಟಿದ್ರು. ಬಟ್ ಜನರಲ್ ಕ್ಯಾಟಗರಿಯವರು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, BPL ಕಾರ್ಡಿಗೆ ಅವಕಾಶ ಮಾಡಿಕೊಡಿ ಅಂತ. ನಿಮಗೂ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಒಂದು ಸ್ವಲ್ಪ ದಿನ, ಅಂದರೆ ನಿಮಗೂ ಕೂಡ ಒಂದು 3-4 ಡೇಸ್ ಚಾನ್ಸಸ್ ಕೊಡ್ಬೋದು ಅಪ್ಲೈ ಮಾಡೋಕ್ಕೆ. ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಗ್ಯಾಸ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ಇನ್ಫಾರ್ಮೇಷನ್ ನಿಮಗೆ ತಿಳಿದುಕೊಳ್ಳೆ ನೀವು ಖಂಡಿತ ಹೋಗಿ ಅಪ್ಲೈ ಮಾಡಬಹುದು. ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು ರೈಲ್ವೆ ಇಲಾಖೆಯಿಂದನೂ ಕೂಡ ಕೆಲವು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಈಗ ಭಾರತೀಯ ರೈಲ್ವೆ ಇಲಾಖೆಯಿಂದ ಒಂದು ಹೊಸ ಆ್ಯಪ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ರೈಲ್ 1 ಅಂತ ಆ್ಯಪು, ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಆ ಆ್ಯಪಿಂದ ಏನೇನು ಯೂಸ್ ಆಗುತ್ತೆ, IRCTCಗಿಂತ ಈ ಆ್ಯಪ್ ಏನು ಡಿಫ್ರೆಂಟ್ ಆಗಿದೆ, ಏನೆಲ್ಲ ಯೂಸ್ಫುಲ್ ಇದೆ ಅಂತ ಖಂಡಿತ ವಿಡಿಯೋ ಚೆಕ್ ಮಾಡಿ. ನಿಮಗೆ ಆ್ಯಪ್ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸಿದ್ದೀನಿ, ಹೆಂಗೆ ಯೂಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಆ್ಯಪು ಏನು ಅನ್ನೋದನ್ನ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ರೈಲ್ವೆ ಇಲಾಖೆಯಿಂದ ಕೊಟ್ಟಿರೋದು ಏನಂದರೆ, ಇವಾಗ ಚಿಕ್ಕಮಂಗ್ಳೂರಿಂದ ತಿರುಪತಿಗೆ ಡೈರೆಕ್ಟ್ ಟ್ರೈನ್ನ ಬಿಟ್ಟಿದ್ದಾರೆ. ಹೌದು, ಇನ್ನು ಚಿಕ್ಕಮಂಗ್ಳೂರು ಟು ತಿರುಪತಿ ಹೊಸ ರೈಲ್ನ ಬಿಟ್ಟಿದ್ದಾರೆ. ಬಟ್ ವಾರಕ್ಕೆ ಒಂದೇ ದಿವಸ ಅದಿರೋದು. ಗುರುವಾರ ನೈಟ್ ತಿರುಪತಿ ಟು ಚಿಕ್ಕಮಂಗ್ಳೂರು, ಹಾಗೆ ಫ್ರೈಡೇ ಈವ್ನಿಂಗ್ ಚಿಕ್ಕಮಂಗ್ಳೂರು ಟು ತಿರುಪತಿ, ವಾರಕ್ಕೆ ಒಂದೇ ದಿವಸ ಬಿಟ್ಟಿರೋದು. ತುಂಬ ಅಲ್ಲಿ ಜನಗಳು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ವರ್ಷಗಳ ನಂತರ ಇವಾಗ ಒಂದು ಟ್ರೈನ್ನ ಬಿಟ್ಟಿದ್ದಾರೆ ಚಿಕ್ಕಮಂಗ್ಳೂರು ಟು ತಿರುಪತಿ. ಇದು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗೌರ್ಮೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇಷ್ಟು ದಿನ ಏನು 2nd ಸ್ಯಾಟರ್ಡೆ ಹಾಗೆ 4th ಸ್ಯಾಟರ್ಡೆ ಹಾಲಿಡೇ ಇತ್ತು, ಇವಾಗ ಹಾಲಿಡೇನ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಎಲ್ಲರೂ ಕೂಡ ಮಂಡೇ ಟು ಸ್ಯಾಟರ್ಡೆ ವರ್ಕಿಂಗ್ ಮಾಡಬೇಕು. ಬರೀ ಸಂಡೇ ಮಾತ್ರ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಅನ್ನಭಾಗ್ಯ ಯೋಜನೆ. ಇವಾಗ ಏನು ಅನ್ನಭಾಗ್ಯ ಯೋಜನೆ, ಈ ಯೋಜನೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿ ಸಿಗ್ತಿಲ್ಲ ಅಂದ್ಬಿಟ್ಟು ಅಕ್ಕಿ ಬದಲು ಹಣ ಕೊಡ್ತಾಯಿದ್ರು. ಇವಾಗ ಅಕ್ಕಿನೇ ಸಿಗ್ತಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಅನ್ನಭಾಗ್ಯ ಯೋಜನೆ ಅಡಿ, ಹಾಗೆ ಕೇಂದ್ರ ಸರ್ಕಾರದಿಂದ 5 kg ಕೊಡ್ತಾ ಇದ್ದಾರೆ. ಬಟ್ ಇವಾಗ ಈಗ ರಾಜ್ಯ ಸರ್ಕಾರದಿಂದ ಏನು 5 kg ಅಕ್ಕಿ ಕೊಡ್ತಿದ್ದಾರೆ, ಅದ್ರ ಬದಲು ಇಂದಿರಾ ಕಿಟ್ನ ಕೊಡಬೇಕು ಅಂದ್ಬಿಟ್ಟು ಸರ್ಕಾರ ಚಿಂತನೆ ನಡೆಸ್ತಿದೆ. ಇದ್ರ ಬಗ್ಗೆ ಮೀಟಿಂಗ್ ಕೂಡ ಮಾಡ್ತಾರೆ. ಅದರಲ್ಲಿ ಅಪ್ರೂವ್ ಆದರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಆಗಸ್ಟ್ ತಿಂಗಳಿಂದ ಇಂದಿರಾ ಕಿಟ್ನ ಕೊಡುವ ಚಾನ್ಸಸ್ ಇದೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಕನ್ಫರ್ಮ್ ಆಗಬೇಕು. ಇಂದಿರಾ ಕಿಟ್ ಕೊಡಬೇಕಾ ಬೇಡ ಅಂದ್ಬಿಟ್ಟು ಸಚಿವ ಸಂಪುಟದಲ್ಲಿ ಅಲ್ಲಿ ಮೀಟಿಂಗ್ ಮಾಡಿ
ಅಲ್ಲಿ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟರೆ ಇಂದಿರಾ ಕಿಟ್ ಕೊಡುವ ಚಾನ್ಸಸ್ ಇತ್ತು. ಬಟ್ ಜುಲೈ 2ನೇ ತಾರೀಕೆ ಸಚಿವ ಸಂಪುಟ ಇತ್ತು. ಬಟ್ ಅದರಲ್ಲಿ ಏನು ಡಿಸ್ಕಷನ್ ಆಗಿದೆ, ಏನು ಅವ್ರು ಒಪ್ಕೊಂಡಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಬಟ್ ಅಪ್ಡೇಟ್ ಬಂದು ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ ತಿಂಗಳಿಂದ ಅಥವಾ ಸೆಪ್ಟೆಂಬರಿಂದ ಇಂದಿರಾ ಕಿಟ್ಗೂ ಸಿಗುವಂತಹ ಚಾನ್ಸಸ್ ಇರುತ್ತೆ. ಇಂದಿರಾ ಕಿಟ್ ಅಂತಂದರೆ ನಿಮಗೆ ಅಕ್ಕಿ ಕೊಡೋದ್ರ ಬದಲು ಇಂದಿರಾ ಕಿಟ್ ಅಂದರೆ ಒಂದು 7 ಸಾಮಗ್ರಿಗಳನ್ನ ಕೊಡಬೇಕು ಅಂದ್ಬಿಟ್ಟು ಸರ್ಕಾರ ಚಿಂತನೆಯನ್ನು ನಡೆಸ್ತಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದ್ದು 5 kg ಅಕ್ಕಿ ಕೊಡೋದ್ರಿಂದ ತುಂಬ ಜನಕ್ಕೆ ಹೊರಗಡೆ ಅಕ್ಕಿ ಮಾರಾಟ ಮಾಡೋದು ಈ ಥರ ತುಂಬ ಪ್ರಕರಣಗಳು ಸರ್ಕಾರದ ಗಮನಕ್ಕೂ ಬಂದಿರೋದ್ರಿಂದ ಬೇಡ ಅಕ್ಕಿ ಕೊಡೋದೇ ಕ್ಯಾನ್ಸಲ್ ಮಾಡಿ ಅಕ್ಕಿ ಬದಲು ಬೇರೆ ಸಾಮಾನನ್ನ ಕೊಡೋಣ, ಬೇರೆ ವಸ್ತುಗಳನ್ನ, ಅವಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ನಿರ್ಧಾರನ ತಗೊಂಡಿದ್ದಾರೆ. ಬಟ್ ಅದು ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಆಯಿತು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆ ಏನೇ ನಮಗೆ ಅಪ್ಡೇಟ್ ಬಂದು ಅದ್ರ ಬಗ್ಗೆನೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಯಾಕಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಬೇರೆ ಎಲ್ಲ ತುಂಬ ಜನ ವಿಡಿಯೋ ಮಾಡ್ತಾರೆ, ಇವತ್ತು ಬಂದಿದೆ, ನಾನು ನಿನ್ನೆ ಇಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತಿಷ್ಟು ಜಿಲ್ಲೆಗೆ ಬರುತ್ತೆ, ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ. ಬಟ್ ಖಂಡಿತ ಇಲ್ಲ. ಟ್ರಯಲ್ಗೆ ಅಂದ್ಬಿಟ್ಟು ಒಂದು 2,000 3,000 ಮಹಿಳೆಯರಿಗೆ 21ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ. ಅದು ಟ್ರಯಲ್ಲಿಗೆ ಅಂತ ಅಷ್ಟೇ. ಯಾವಾಗಲೂ ಯಾವುದೇ ಕಂತಿನ ಹಣ ಜಮೆ ಮಾಡೋಕ್ಕೆ ಮುಂಚೆ ಟ್ರಯಲ್ ಅಂತ ಮಾಡ್ತಾರೆ. ಆವಾಗ ಒಂದು ಲಿಮಿಟೆಡ್ ಒಂದು 2,000 3,000 ಜನಕ್ಕೆ ಹಣನ ಹಾಕ್ತಾರೆ. ಆ ಟ್ರಯಲ್ ಆದಮೇಲೆ ರೆಗ್ಯುಲರ್ ಆಗಿ 21ನೇ ಕಂತಿನ ಹಣ ಅಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಇಷ್ಟು ಒಂದು ದಿನಕ್ಕೆ ಇಷ್ಟು ಲಕ್ಷ ಜನ ಅಂದ್ಬಿಟ್ಟು. ಸೊ ಹಾಗಾಗಿ ಟ್ರಯಲ್ಲಿಗೆ ಅಂತ ಹಾಕಿರೋದಷ್ಟೇ. ಹಾಗಾಗಿ ತುಂಬ ಜನಗಳಿಗೆ ಬಂದಿಲ್ಲ. ಹಾಗಾಗಿ ತುಂಬ ಜನ ಆ ಬೇರೆಯವ್ರ ವೀಡಿಯೋಸು ಇವತ್ತು ಅಷ್ಟು ಜಿಲ್ಲೆ ಇಷ್ಟು ಜಿಲ್ಲೆ ಅಂದ್ಕೊಳ್ಳೆ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ಎಲ್ಲರಿಗೂ ಬರ್ತಿದೆ, ನಮಗೆ ಯಾಕೆ ಬಂದಿಲ್ಲ ಅಂತ. ಖಂಡಿತ ಎಲ್ಲ ಟ್ರಯಲಿಗೆ ಹಾಕಿರೋದಷ್ಟೇ. ನೋಡೋಣ ಅದ್ರ ಬಗ್ಗೆ ಈ ವೀಕೆ ಹಾಕ್ತಾರಾ ಅಥವಾ ಇವತ್ತಾಗಲೇ ಫ್ರೈಡೇ ಅಲ್ವಾ, ಸೊ ಹಾಗಾಗಿ ಈ ವಾರನೇ ಜಮೆ ಮಾಡ್ತಾರೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಜುಲೈ ಫಸ್ಟ್ ವೀಕಲ್ಲೇ 21ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ. ಬಟ್ ಇವತ್ತು ಫ್ರೈಡೇ ಆಲ್ರೆಡಿ. ಈ ವಾರನೇ ಮಾಡ್ತಾರಾ ಅಥವಾ ಮುಂದಿನ ವಾರಕ್ಕೆ ಏನಾರ ಜಮೆ ಶುರು ಮಾಡ್ತಾರಾ ಅಂತ ನೋಡೋಣ. ಅಪ್ಡೇಟ್ ಬಂದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಈಗ ರೀಸೆಂಟಾಗಿ ಬಂದಿರುವಂತಹ ಹೊಸ ಅಪ್ಡೇಟ್. ಜುಲೈ 1ರಿಂದ ಸಾಕಷ್ಟು ಬದಲಾವಣೆ ಆಗಿದೆ. ನಾನು ಅದ್ರ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ATM ಕಾರ್ಡ್ ಯೂಸರ್ಸಿಗಾಗಿರ್ಬೋದು ಕೆಲವು ಚೇಂಜಸ್ನ ಮಾಡಿದ್ದಾರೆ. ಎಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕು, ಸಿಟಿಲಿರೋರು ಎಷ್ಟು ಸತಿ ಟ್ರಾನ್ಸಾಕ್ಷನ್ ಮಾಡಬೇಕು, ಅಥವಾ ಈ ಹಳ್ಳಿಗಳಲ್ಲಿರೋರು ಎಷ್ಟು ಜನ ಟ್ರಾನ್ಸಾಕ್ಷನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಅದರಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇತ್ತು, ಯೂಸ್ಫುಲ್ ಆಯಿತು ಅನಿಸುತ್ತೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.